ನಾನು ತಪ್ಪು ಮಾಡಿದ್ದೇನೆ, ಆದ್ದರಿಂದ ದೇವರೊಂದಿಗೆ ಸರಿಯಾಗುತ್ತೇನೆ ಎನ್ನುವವರು ಬೇಕಾಗಿದ್ದಾರೆ. ಇದು ಅಗತ್ಯ ಕೂಡ ಆಗಿದೆ. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ ದೈವಾನ್ವೇಷಣೆ. ದೇವರ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಪ್ರಿಯರೇ, 2ನೇ ಅರಸುಗಳ ಪುಸ್ತಕದ ಅಧ್ಯಾಯದಲ್ಲಿ ದೇವ ಭಯವಿಲ್ಲದ ಅರಸುಗಳ ಜೀವಿತ, ಅದೇ ಸಮಯದಲ್ಲಿ ಕೆಲವರಾದರೂ ದೇವರಿಗೆ ಭಯಪಟ್ಟು ಆತನ ಅಪ್ಪಣೆಗಳನ್ನು ಕೈಕೊಂಡರು ಎಂಬುದನ್ನು ನೋಡಿದ್ದೇವೆ. ಇಂದು ನಾವು ಒಬ್ಬ ಒಳ್ಳೆಯ ಅರಸನಾದ ಯೋಷೀಯನ ವಿಷಯದಲ್ಲಿಯೂ ಅವನ ಅಂತ್ಯದ ಕರಾಳ ದಿನಗಳ ಬಗ್ಗೆ ತಿಳಿದುಕೊಳ್ಳಲು ಇರುವೆವು. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 2ನೇ ಅರಸುಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 2ನೇ ಅರಸುಗಳು 22 ಮತ್ತು 23ನೇ ಅಧ್ಯಾಯವನ್ನು ಗಮನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯೋಷೀಯನ ಒಳ್ಳೆಯ ಆಳ್ವಿಕೆ ಎಂಬುದಾಗಿದೆ. ಪ್ರಿಯರೇ, 8 ವರ್ಷದವನಾಗಿರುವಾಗಲೇ ಆಳ್ವಿಕೆಯನ್ನಾರಂಭಿಸಿದ ಯೋಷೀಯನು ಅರಸನಾದ ಸೊಲೊಮೋನನ ಬಳಿಕದ ಅತ್ಯುತ್ತಮ ರಾಜನಾಗಿದ್ದಾನೆಂದು 22 ಮತ್ತು 23ನೇ ಅಧ್ಯಾಯಗಳಲ್ಲಿ ಕಾಣುತ್ತೇವೆ. ಅವನ ಕಾಲದಲ್ಲಿ ರಾಜ್ಯಕ್ಕೆ ಅತೀ ಅಗತ್ಯವಾದ ಭಕ್ತಿ ಸಂಜೀವನ ಉಂಟಾಗುತ್ತದೆ. ಮಹಾಯಾಜಕನಾದ ಹಿಲ್ಕಿಯನು ಅವನಿಗೆ ಸಲಹೆಗಳನ್ನು ಕೊಡುತ್ತಿದ್ದ ಸಹಾಯಕನಾಗಿದ್ದನು. 2ನೇ ಅರಸುಗಳು 22ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಬೊಚ್ಕಾತೂರಿನವಳು ಆದಾಯನ ಮಗಳೂ ಆದ ಎದೀದಾ ಎಂಬಾಕೆಯು ಅವನ ತಾಯಿ ಎಂಬುದಾಗಿ. ಪ್ರಿಯರೇ, ಈ ರಾಜರುಗಳಲ್ಲಿ ಕೆಲವರು ಪಟ್ಟಕ್ಕೆ ಬಂದಾಗ ಎಷ್ಟು ಚಿಕ್ಕವರಾಗಿದ್ದಾರೆಂಬುದನ್ನು ಗಮನಿಸಿರಿ. ಇದು ಯಾಕೆಂದರೆ ಅವರ ತಂದೆಯಂದಿರು ಕೊಲ್ಲಲ್ಪಟ್ಟದರಿಂದ ಹೀಗಾಗುತ್ತಿತ್ತು. ಮುಂದಕ್ಕೆ ನಾವು ನೋಡೋಣ. 2ನೇ ಅರಸುಗಳು 22ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು ಎಂಬುದಾಗಿ. ಪ್ರಿಯರೇ, ಮತ್ತೊಮ್ಮೆ ಸೂರ್ಯನು ಉದಯಿಸಿದ್ದಾನೆ.
ದೇಶಕ್ಕೆ ಇನ್ನೊಮ್ಮೆ ಬೆಳಕು ಬಂದಿದೆ. ಯೋಷೀಯನು ಪಟ್ಟಕ್ಕೆ ಬಂದನು. ಅವನು ಕೈಕೊಂಡ ಕಾರ್ಯಗಳಿಂದಾಗಿ ದಾವೀದ ಸೊಲೊಮೋನರ ಬಳಿಕದ ಅತಿದೊಡ್ಡ ಧರ್ಮ ಸಂಸ್ಥಾಪನೆ ಜನರಲ್ಲಾಯಿತು. ಪ್ರಿಯರೇ, ನಮ್ಮ ದೇಶವನ್ನು ಭಕ್ತಿ ಸಂಜೀವನ ಮಾತ್ರ ಉಳಿಸಬಲ್ಲದೆಂಬುದು ನನ್ನ ಬಲವಾದ ನಂಬಿಕೆಯಾಗಿದೆ. ಒಂದೋ ಭಕ್ತಿ ಸಂಜೀವನ, ಇಲ್ಲವೇ ಕ್ರಾಂತಿ. ಸರಕಾರದ ಎಲ್ಲ ಹಂತಗಳಲ್ಲಿಯೂ ಭ್ರಷ್ಟಾಚಾರ ತುಂಬಿ ಹೋಗಿದೆ. ಎಲ್ಲ ಸಂಸ್ಥೆಗಳಲ್ಲೂ ಇದೆ. ದೇಶದಲ್ಲಿ ಅನೈತಿಕತೆ, ಕಾನೂನು ಮೀರುವಂತಾದು ಹರಡಿ ಹೋಗಿದೆ. ಲೈಂಗಿಕತೆ, ಮಾದಕ ದ್ರವ್ಯ, ಕುಡಿಕತನ, ಅಸಹ್ಯ ಪತ್ರಿಕೆಗಳು, ಚಿತ್ರಗಳು, ಅನಾಚಾರಗಳು ಎಲ್ಲ ಕಡೆ ತುಂಬಿ ಹೋಗಿವೆ. ಹಂದಿಯ ಗೂಡಿನಲ್ಲಿನ ಹಂದಿಯಂತೆ ದೇಶ ಹೊರಳಾಡುತ್ತಿದೆ. ಪ್ರಿಯರೇ, ಕ್ರೈಸ್ತರು ಮೊದಲಾಗಿ ತಿಳಿದುಕೊಳ್ಳಬೇಕಾದ ಸಂಗತಿಯೇನೆಂದರೆ, ಭಕ್ತಿ ಸಂಜೀವನವು ವೈಯಕ್ತಿಕವಾದದೆಂಬುದನ್ನು. ಭಕ್ತಿ ಸಂಜೀವನವು ಸಮೂಹ ಚಳುವಳಿಯಾಗಿ ಪ್ರಾರಂಭವಾಗಲಿಲ್ಲ. ಅಧಿಕಾರಿಗಳಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಆದ್ದರಿಂದ ನಾನು ದೇವರೊಂದಿಗೆ ಸರಿಯಾಗುತ್ತೇನೆ ಎನ್ನುವವರು ಬೇಕಾಗಿದೆ. ಇದು ವಿಚಿತ್ರವಾದದ್ದಿರಬಹುದು, ಆದರೆ ಈಗ ಅಗತ್ಯವಿರುವುದು ಇದೇ ಆಗಿದೆ. ಪ್ರಿಯರೇ, ಮುಖ್ಯ ಸ್ಥಾನದಲ್ಲಿದ್ದ ಯೋಷೀಯನು ದೇವರ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡಿದನು. ಭಕ್ತಿ ಸಂಜೀವನವು ಅವನಲ್ಲಿ ಪ್ರಾರಂಭವಾಯಿತು. 2 ಅರಸುಗಳು 22ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೋಷೀಯನು ತನ್ನ ಆಳ್ವಿಕೆಯ 18ನೆಯ ವರ್ಷದಲ್ಲಿ ಅಚಲ್ಯನ ಮಗನೂ ಮೆಷುಲ್ಲಾಮನ ಮೊಮ್ಮಗನೂ ಆದ ಶಾಫಾನನೆಂಬ ಲೇಖಕನನ್ನು ಕರೆದು ಅವನಿಗೆ, ನೀನು ಮಹಾಯಾಜಕನಾದ ಹಿಲ್ಕೀಯನ ಬಳಿಗೆ ಹೋಗಿ ಅವನಿಗೆ ದ್ವಾರಪಾಲಕರು ಯೆಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಎಂಬುದಾಗಿ. ಯೋಷೀಯನು ಮಾಡಿದ 2ನೇ ಕೆಲಸವೆಂದರೆ ದೇವಾಲಯದ ದುರಸ್ತಿ. ಅವನು ಪಟ್ಟಕ್ಕೆ ಬಂದಾಗ ದೇವಾಲಯವು ಉಪಯೋಗದಲ್ಲಿ ಇದ್ದಿರಲಿಕ್ಕಿಲ್ಲ. ಅದು ಒಂದು ರೀತಿಯ ಗೋದಾಮಿನಂತೆ ಬೇಡವಾದ ವಸ್ತುಗಳ ಸಂಗ್ರಹಾಲಯವಾಗಿತ್ತು. 2 ಅರಸುಗಳು 22ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಲಯದ ಕೆಲಸ ಮಾಡಿಸುವ ಮುಖ್ಯಸ್ಥರರಿಗೆ ಅದನ್ನು ಒಪ್ಪಿಸು ಎಂದು ಹೇಳು. ಮುಖ್ಯಸ್ಥರರು ಅದನ್ನು ಯೆಹೋವನ ಆಲಯದ ಜೀರ್ಣೋದ್ಧಾರ ಮಾಡುವ ಬಡಗಿ, ಶಿಲ್ಪಿ, ಉಪ್ಪಾರ ಮೊದಲಾದವರ ಸಂಬಳಕ್ಕಾಗಿಯೂ ದೇವಾಲಯಕ್ಕೆ ಬೇಕಾದ ಮರ, ಕೆತ್ತಿದ ಕಲ್ಲು ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಉಪಯೋಗಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ಕಾರ್ಯತ್ವರರಾಗಿ ದೇವಾಲಯವನ್ನು ದುರಸ್ತಿಗೊಳಿಸುವಂತೆ ಮಾಡಿದನು. ಈ ದಿನದ ಸಭೆಗಳು ಯೋಷೀಯನ ಕಾಲದ ದೇವಾಲಯದಂತೆಯೇ ಇವೆ. ಅದಕ್ಕೆ ದುರಸ್ತಿಯ ಅಗತ್ಯಕತೆಯಿದೆ. ನಾನು ದೇವಾಲಯ ಕಟ್ಟಡಗಳ ಕುರಿತು ಮಾತನಾಡುತ್ತಿಲ್ಲ. ಈಗಿನ ದೇವಾಲಯಗಳಲ್ಲಿ ಹೆಚ್ಚಿನವು ಸುಂದರ ಕಟ್ಟಡಗಳಾಗಿರುತ್ತವೆ. ಪ್ರಿಯರೇ, ಈಗಿನ ನಮ್ಮ ಸಂಪ್ರದಾಯಸ್ಥ ಸಭೆಗಳು ಜಗಳ ಮನಸ್ತಾಪಗಳಿಂದಾಗಿ ಅರಿದು ಹೋಗಿವೆ. ದೊಡ್ಡದಾಗಿ ಆಕರ್ಷಕವಾಗಿರುತ್ತವೆ, ಆದರೆ ಅಲ್ಲಿ ದೇವರ ಆತ್ಮನು ಇರುತ್ತಾನೋ? ಸಭೆಯು ಸಾಕ್ಷಿ ನುಡಿಯುತ್ತಿಲ್ಲ. ನಿಜವಾದ ವಿಶ್ವಾಸಿಗಳು ಕರ್ತನ ಸಾಕ್ಷಿಗಳಾಗಿರತಕ್ಕದ್ದು. ಕ್ರಿಸ್ತನಿಗಾಗಿ ಸಾಕ್ಷಿ ಹೇಳಬೇಕೆಂದು ಮಾತನಾಡುವಾಗ ಕ್ರೈಸ್ತರು ಭಯಗೊಳ್ಳುತ್ತಾರೆ. ಆದರೆ ಜನರಿಗೆ ಮನೋರಂಜಕವಾದ ಸವಿಯಾದ ಪ್ರಸಂಗಗಳ ಅಗತ್ಯತೆ ಈಗಿಲ್ಲ. ಹೊರಗಿನ ಕ್ಲಬ್ಬುಗಳಲ್ಲಿ ಅದು ಬೇಕಾದಷ್ಟು ದೊರಕುತ್ತವೆ. ನಮ್ಮ ಸಭೆಗಳನ್ನು ಆಂತರಿಕವಾಗಿ ಶುದ್ಧಿಗೊಳಿಸಬೇಕಾಗಿದೆ. ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶ ಗ್ರಂಥವು ದೊರಕಿದ್ದು ಎಂಬುದಾಗಿ. 2 ಅರಸುಗಳು 22ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಓದಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇಶಕ್ಕೆ ಭಕ್ತಿ ಸಂಜೀವನ ಉಂಟಾಗಲು 3ನೆಯ ಕಾರಣ ದೇವರ ವಾಕ್ಯಕ್ಕೆ ಹಿಂತಿರುಗಿದ್ದು. ಅದು ಕಳೆದು ಹೋಗಿತ್ತು ಮತ್ತು ಆಲಯದೊಳಗೇ ಅಡಗಿತ್ತು. ಆದರೆ ಅವರಿಗೆ ಅದು ಸಿಕ್ಕಿದಾಗ ಅವರು ಅದನ್ನು ತಮ್ಮ ಜೀವಿತಗಳಿಗೆ ಅಳವಡಿಸಿಕೊಂಡರು. ಪ್ರಿಯ ಸ್ನೇಹಿತರೆ, ನಮಗಿರುವ ಆಯುಧವು ದೇವರ ವಾಕ್ಯವೊಂದೇ ಆಗಿದೆ. ಇಬ್ರಿಯ 4:12 ಹೀಗೆ ಹೇಳುತ್ತದೆ. ದೇವರ ವಾಕ್ಯವು ಜೀವವುಳ್ಳದ್ದು, ಬಲವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭಕ್ತಿ ಸಂಜೀವನಕ್ಕೆ ಬೇರಾವ ಸುಲಭ ದಾರಿಯೂ ಇರುವುದಿಲ್ಲ. ಕ್ರೈಸ್ತ ಅನುಭವಗಳ ಮೇಲೆ ಬರೆದಿರುವ ಸಾವಿರಾರು ಗ್ರಂಥಗಳಿವೆ. ನಾನು ಅನೇಕವನ್ನು ಓದಿದ್ದೇನೆ. ಅದು ಯಾವುದೇ ಜೀವವಿಲ್ಲದಾಗಿದೆ. ಅವುಗಳ ಸಮಸ್ಯೆಯೇನು? ಅವು ದೇವರ ವಾಕ್ಯವನ್ನು ಬೋಧಿಸದೆ ಕ್ರಮವಿಧಾನಗಳ ಕುರಿತಾಗಿ ಹೇಳುತ್ತವೆ. ನಾವು ದೇವರ ವಾಕ್ಯಕ್ಕೆ ಹಿಂತಿರುಗೋಣ ಎಂದು ಅವು ಹೇಳುತ್ತಿಲ್ಲ. ನಮಗೆ ಇಂಥ ಪುಸ್ತಕಗಳು ಬೇಕಾಗಿಲ್ಲ, ಆದರೆ ಸತ್ಯವೇದವೇ ಬೇಕಾಗಿದೆ. ಮಾಸಿಕ ಪುಸ್ತಕಗಳ ಅಗತ್ಯವಿಲ್ಲ,
ಆದರೆ ಯುಗಗಳ ಪುಸ್ತಕವಾದ ಸತ್ಯವೇದದ ಅಗತ್ಯವಿದೆ. 2 ಅರಸುಗಳು 22 ಅಧ್ಯಾಯ 9 ಮತ್ತು 10 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆನಂತರ ಅವನು ಹಿಂದಿರುಗಿ ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮೊಕ್ಕೆಸ್ತರರಿಗೆ ಒಪ್ಪಿಸಿದರು. ಇದಲ್ಲದೆ ಯಾಜಕನಾದ ಹಿಲ್ಕೀಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು ಎಂಬುದಾಗಿ. ಪ್ರಿಯರೇ, ಇದನ್ನು ಯೋಚಿಸಿರಿ. ಯೋಷೀಯನು ಮೊದಲ ಬಾರಿಗೆ ಧರ್ಮಶಾಸ್ತ್ರವನ್ನು ಕೇಳುತ್ತಿದ್ದಾನೆ. 2 ಅರಸುಗಳು 22 ಅಧ್ಯಾಯ 11 ವಚನ ಹೀಗೆ ಹೇಳುತ್ತದೆ. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭಕ್ತಿ ಸಂಜೀವನಕ್ಕೆ 4ನೇ ಹೆಜ್ಜೆ ಪಶ್ಚಾತ್ತಾಪವಾಗಿದೆ. ಧರ್ಮಶಾಸ್ತ್ರ ಪಠಣವು ಪಶ್ಚಾತ್ತಾಪವನ್ನು ಹುಟ್ಟಿಸಿತು. ಅರಸನು ವಾಕ್ಯವನ್ನು ಕೇಳಿದಾಗ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಯಾಕೆಂದರೆ ವಾಕ್ಯವು ಅವರ ಪಾಪಗಳನ್ನು ತೋರಿಸಿಕೊಟ್ಟಿತು. ವಾಕ್ಯದ ಹೊರತಾಗಿ ಅವರು ತಾವು ದೇವರಿಂದ ಎಷ್ಟು ದೂರ ಹೋಗಿದ್ದೇವೆಂಬುದನ್ನು ತಿಳಿಯಲಾರದವರಾದರು. ದೇವರ ವಾಕ್ಯಕ್ಕೆ ಹಿಂತಿರುಗಿದಾಗ ಭಕ್ತಿ ಸಂಜೀವನ ಉಂಟಾಗುತ್ತದೆ. ಈ ದಿನಗಳಲ್ಲಿ ಭಕ್ತಿ ಸಂಜೀವನ ಕೂಟಗಳನ್ನು ನಡೆಸುತ್ತೇವೆಂದು ಹೇಳುವವರ ಹಾಗೆ ಇದಲ್ಲ. ಅವರು ಒಂದು ಔತಣಕೂಟ ಏರ್ಪಾಡು ಮಾಡಿ ಎಲ್ಲ ಪ್ರಸಂಗಿಗಳನ್ನು ಕರೆಯುತ್ತಾರೆ. ಉದ್ದೇಶ ಎಲ್ಲರನ್ನೂ ಒಳ್ಳೆಯ ಮಾತುಗಳಿಂದ ಒಪ್ಪಿಸಿ ಒಟ್ಟು ಸೇರಿಸುವುದಾಗಿದೆ. ಪ್ರಿಯರೇ, ಪಶ್ಚಾತ್ತಾಪವಿಲ್ಲದೆ ನಿಜವಾದ ಭಕ್ತಿ ಸಂಜೀವನ ಉಂಟಾಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, 2 ಅರಸುಗಳು 22 ಅಧ್ಯಾಯ 13 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಕೊಳ್ಳದೆಯೂ ಹೋದುದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದುದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯೆಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರಿಯರೇ, ಯೋಷೀಯನಿಗೆ ಭಯ ಉಂಟಾಯಿತು. ಯಾಕಂದರೆ ತಾವು ದೇವರ ದಂಡನೆಗೆ ಪಾತ್ರರಾಗಿದ್ದೇವೆಂದು ಅವನಿಗೆ ಗೊತ್ತಾಯಿತು. ದೇವರು ಪ್ರವಾದಿನಿಯಾದ ಹುಲ್ದಲ ಮುಖಾಂತರವಾಗಿ ಯೋಷೀಯನಿಗೆ ಕಳಿಸಿದ ಉತ್ತರದಲ್ಲಿ ದೇವರ ನ್ಯಾಯವೂ ಕೃಪೆಯೂ ಕಂಡುಬರುತ್ತದೆ. 2 ಅರಸುಗಳು 22 ಅಧ್ಯಾಯ 16 ಮತ್ತು 17 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯೆಹೂದದ ಅರಸನು ಓದಿಸಿದ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಿಕ್ಷೆಯನ್ನು ಬರಮಾಡುವೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯ ಹತ್ತಿ ಆರಿ ಹೋಗುವುದೇ ಇಲ್ಲ ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಯೋಷೀಯನಿಗೆ ದಯೆ ತೋರಿಸಿದ್ದನ್ನು ಗಮನಿಸಿರಿ. 2 ಅರಸುಗಳು 22 ಅಧ್ಯಾಯ 19 ಮತ್ತು 20 ವಚನ ಹೀಗೆ ಹೇಳುತ್ತದೆ. ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡದರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು. ಅವರು ಹಿಂದಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನು ತಿಳಿಸಿದರು ಎಂಬುದಾಗಿ. ನನ್ನ ದೇವರಿಗೆ ಯೋಗ್ಯವಾದಂತ ಪಾತ್ರೆ ನಾನಾಗಿರಲು ಬಯಸುವೆನು. ನನ್ನ ದೇವರಿಗೆ ಯೋಗ್ಯವಾದಂತ ಪಾತ್ರೆ ನಾನಾಗಿರಲು ಬಯಸುವೆನು. ಕುಂಬಾರನು ನೀನು, ಜೇಡಿ ಮಣ್ಣು ನಾನು. ಕುಂಬಾರನು ನೀನು, ಜೇಡಿ ಮಣ್ಣು ನಾನು. ರೂಪಿಸನ್ನ ನಿನ್ನ ಚಿತ್ತದಂತೆ, ರೂಪಿಸನ್ನ ನಿನ್ನ ಚಿತ್ತದಂತೆ. ನನ್ನ ದೇವರಿಗೆ ಯೋಗ್ಯವಾದಂತ ಪಾತ್ರೆ ನಾನಾಗಿರಲು ಬಯಸುವೆನು. ನನ್ನ ದೇವರಿಗೆ ಯೋಗ್ಯವಾದಂತ ಪಾತ್ರೆ ನಾನಾಗಿರಲು ಬಯಸುವೆನು. ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ, ಹೋಸನ್ನ, ಹಲ್ಲೆಲೂಯಾ.
ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಷಿಯನ ಇನ್ನೂ ಹೆಚ್ಚಿನ ಸುಧಾರಣೆಗಳು ಎಂಬ ವಿಚಾರವನ್ನು ನೋಡೋಣ. 2ನೇ ಅರಸುಗಳು 23ನೇ ಅಧ್ಯಾಯ ಮೊದಲಿನ 3 ವಚನಗಳು ಹೀಗೆ ಹೇಳುತ್ತದೆ. ಆನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯಹೂದದ ಪ್ರಾಂತ್ಯದ ಬೇರೆ ಎಲ್ಲಾ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು, ಬೇರೆ ಎಲ್ಲಾ ಯಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನೂ ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ಕಂಬದ ಮರೆಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಎಲ್ಲ ಜನರು ಹಾಗೆಯೇ ಪ್ರಮಾಣ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾವು ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲದೆ ಅದನ್ನು ಅನುಸರಿಸುತ್ತೇವೆಂದು, ಅದರಲ್ಲಿ ಹೇಳಿದಂತೆ ನಡೆಯುತ್ತೇವೆಂದು ಪ್ರಮಾಣ ಮಾಡಿದರು. ಪ್ರಿಯರೇ, ನಮ್ಮ ಸಭೆಗಳಲ್ಲಿ ಭಕ್ತಿ ಸಂಜೀವನ ಉಂಟಾಗಬೇಕಾದರೆ ದೇವರ ವಾಕ್ಯದ ಮೂಲಕ ಉಂಟಾಗುವ ತಕ್ಕ ಪಾಪದ ಬೋಧವು ನಮ್ಮಲ್ಲಿ ಆಗಬೇಕು. ಅರಸನಾದ ಯೋಷೀಯನಿಗೆ ಜನರ ಮೇಲೆ ತುಂಬಾ ಪ್ರಭಾವವಿದ್ದಿತು. ಅವನು ಒಂದು ವಿಶೇಷ ಯೋಚನೆಯನ್ನು ಕಾರ್ಯಗತಗೊಳಿಸಿದನು. ಅವನ ಪಶ್ಚಾತ್ತಾಪವು ಅವರಲ್ಲಿ ಉತ್ಸಾಹವನ್ನು ತುಂಬಿತು. ಮೊದಲನೇದಾಗಿ ಅವನು ವಿಗ್ರಹ ಪೂಜೆಯನ್ನು ದೇವಾಲಯದಿಂದ ತೆಗೆದುಹಾಕಿದನು. 2ನೇ ಅರಸುಗಳು 23ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ತರುವಾಯ ಅವನು ಮಹಾಯಾಜಕನಾದ ಹಿಲ್ಕಿಯನು, 2ನೇ ತರಗತಿಯ ಯಾಜಕರು, ದ್ವಾರಪಾಲಕರು ಇವರ ಮುಖಾಂತರವಾಗಿ ಬಾಳ್, ಆಶೇರ ಎಂಬ ದೇವತೆಗಳಿಗೋಸ್ಕರವೂ ಆಕಾಶ ಸೈನ್ಯಗಳಿಗೋಸ್ಕರವೂ ಉಪಯೋಗಿಸುತ್ತಿದ್ದ ಎಲ್ಲ ಸಾಮಾನುಗಳನ್ನು ಯೆಹೋವನ ಆಲಯದಿಂದ ತರಿಸಿ ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಬೈಲಿನಲ್ಲಿ ಅವುಗಳನ್ನು ಸುಡಿಸಿ ಬೂದಿಯನ್ನು ಬೇತೇಲಿಗೆ ಕಳುಹಿಸಿದನು ಎಂಬುದಾಗಿ. ಪ್ರಿಯರೇ, ಸುಳ್ಳು ದೇವತೆಗಳ ಪೂಜೆಗೆ ಸಂಬಂಧಪಟ್ಟವುಗಳನ್ನೆಲ್ಲ ಕಿದ್ರೋನ್ ಹೊಲಗಳಲ್ಲಿ ಸುಟ್ಟುಬಿಟ್ಟರು. ಬೂದಿಯನ್ನು ಒಟ್ಟು ಮಾಡಿದರು. ಜನರು ಆ ಬೂದಿಯ ಕಡೆಗೂ ನೋಡದಂತೆ ಅದನ್ನು ಪೂರಾ ತೆಗೆದರು. ಬಳಿಕ ಯೋಷೀಯನು ಅನೈತಿಕ ವ್ಯವಹಾರಗಳನ್ನು ತೆಗೆದುಹಾಕಿದನು. 2ನೇ ಅರಸುಗಳು 23ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ. ಯೆಹೋವನ ಆಲಯದ ಪ್ರಕಾರದೊಳಗಿದ್ದ ದೇವದಾಸ ದೇವದಾಸಿಯರ ಮನೆಗಳನ್ನು ಕೆಡವಿಸಿದನು. ಆ ಮನೆಗಳಲ್ಲಿ ಸ್ತ್ರೀಯರು ಆಶೇರ ದೇವತೆಗೋಸ್ಕರ ಗುಡಾರಗಳನ್ನು ನೇಯುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26-27ನೇ ವಚನಗಳಲ್ಲಿ ದೇವರು ಹೇಳುವುದೇನೆಂದರೆ, ಇಂಥ ಅಸ್ವಾಭಾವಿಕ ನಡತೆಗಾಗಿ ದೇವರು ಜನರನ್ನು ತ್ಯಜಿಸಿದ್ದೇನೆ ಎಂಬುದಾಗಿ. ನಮ್ಮ ದೇಶದಲ್ಲಿಯೂ ನಡೆಯುತ್ತಿರುವ ಇಂಥ ಮಾನಹೀನ ಕೃತ್ಯಗಳಿಗೆ ನಾವು ಕಣ್ಣು ಮುಚ್ಚಿ ಸುಮ್ಮನಿದ್ದರೆ ದೇವರು ನಮ್ಮನ್ನು ಹೀಗೆಯೇ ತ್ಯಜಿಸಿ ಬಿಡುತ್ತಾನೆ. ಪ್ರಿಯರೇ, ಈ ದೇವದಾಸ ದಾಸಿಯರನ್ನು ನಿಷೇಧಿಸುವ ಧೈರ್ಯವನ್ನು ಯೋಷೀಯನು ತೋರಿಸಿದನು. 2ನೇ ಅರಸುಗಳು 23ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಾರು ಮೋಲೇಕನಿಗೋಸ್ಕರ ಆಹುತಿ ಕೊಡದಂತೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿದ್ದ ತೋಫೇತ್ ಎಂಬ ಸ್ಥಳವನ್ನು ಹೊಲೆ ಮಾಡಿದನು ಎಂಬುದಾಗಿ. ಪ್ರಿಯರೇ, ಯೋಷೀಯನು ವಿಗ್ರಹಗಳನ್ನು, ವೇದಿಗಳನ್ನು, ದಿನ್ನೆಗಳನ್ನು ಎಲ್ಲವನ್ನೂ ಹೊಡೆದು ಹಾಳು ಮಾಡಿದನು. ಅವನಿಗಿಂತ ಮುಂಚೆಯಿದ್ದ ಅರಸರು ದೇಶದೊಳಗೆ ಇವುಗಳನ್ನೆಲ್ಲ ತಂದಿದ್ದರು. ಅವನು ಯಹೂದದ ಮೇರೆಯನ್ನು ದಾಟಿ ಬೇತೇಲಿನವರೆಗೂ ಹೋದನು. ಬೇತೇಲಿನಲ್ಲಿ ಅವನಿಗೆ ಪ್ರವಾದಿಯೊಬ್ಬನ ಸಮಾಧಿ ದೊರಕಿತು. ಈ ಪ್ರವಾದಿಯು ಮುಂದೆ ಯೋಷೀಯನು ಈ ಕಾರ್ಯಗಳನ್ನೆಲ್ಲ ಮಾಡುವನೆಂದು ಪ್ರವಾದನೆ ನುಡಿದಿದ್ದನು. ಇದನ್ನಾವು 1ನೇ ಅರಸುಗಳು 13ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಮುಂದಕ್ಕೆ ನಾವು 2ನೇ ಅರಸುಗಳು 23ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಇದಲ್ಲದೆ ಅವನು ಒಂದು ಸಮಾಧಿ ಶಿಲೆಯನ್ನು ಕಂಡು ಅದೇನೆಂದು ವಿಚಾರಿಸಲು ಆ ಊರಿನವರು, ನೀನು ಈಗ ಬೇತೇಲಿನ ಯಜ್ಞವೇದಿಗೆ ಮಾಡಿದ್ದನ್ನು ಮುಂತಿಳಿಸಿದ ಯಹೂದ ದೇಶದವನಾದ ದೇವರ ಮನುಷ್ಯನ ಸಮಾಧಿಯೆಂದು ಉತ್ತರ ಕೊಟ್ಟರು. ಆಗ ಅವನು, ಬಿಡಿರಿ, ಆ ಮನುಷ್ಯನ ಎಲುಬುಗಳನ್ನು ಯಾರೂ ಮುಟ್ಟಬಾರದು ಎಂದು ಹೇಳಿದನು. ಆದುದರಿಂದ ಅವರು ಅವನ ಮತ್ತು ಸಮಾರ್ಯ ದೇಶದ ಪ್ರವಾದಿಯ ಎಲುಬುಗಳನ್ನು ಮುಟ್ಟಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಷೀಯನು ಇನ್ನೊಂದು ದೊಡ್ಡ ಹೆಜ್ಜೆಯನ್ನಿಡುತ್ತಾನೆ. ಪಸ್ಕ ಹಬ್ಬದ ಆಚರಣೆಯನ್ನು ಪುನಃ ಅವನು ಸ್ಥಾಪಿಸುತ್ತಾನೆ. 2ನೇ ಅರಸುಗಳು 23ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅನಂತರ ಅರಸನು ಎಲ್ಲಾ ಜನರಿಗೆ, ಈ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ
ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂದು ಆಜ್ಞಾಪಿಸಿದನು. ಇಂಥ ಪಸ್ಕ ಹಬ್ಬವು ಇಸ್ರಾಯೇಲ್ಯರು ಪಾಲಿಸಿದ ನ್ಯಾಯಸ್ಥಾಪಕರ ಕಾಲದಲ್ಲಾಗಲಿ ಇಸ್ರಾಯೇಲ್ಯರ ಮತ್ತು ಯಹೂದ್ಯರ ಅರಸರ ಕಾಲದಲ್ಲಾಗಲಿ ನಡೆಯಲೇ ಇಲ್ಲ. ಈ ಹಬ್ಬವು ಅರಸನಾದ ಯೋಷಿಯನ ಆಳಿಕೆಯ 18ನೇ ವರ್ಷದಲ್ಲಿ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಚರಿಸಲ್ಪಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಸ್ಕ ಹಬ್ಬವನ್ನು ಆಚರಿಸುವುದು ಒಳ್ಳೆಯ ಸಂಗತಿಯಾಗಿದೆ. ಅನೇಕ ವರ್ಷಗಳವರೆಗೆ ಇದರ ಆಚರಣೆಯು ನಿಂತು ಹೋಗಿದ್ದಿರಬೇಕು. ಅದರ ಅರ್ಥವೇನು? ಪಸ್ಕ ಹಬ್ಬವು ಕ್ರಿಸ್ತನ ಕುರಿತಾಗಿ ತಿಳಿಸುತ್ತದೆ. ಜನರು ಆತನನ್ನು ಮರೆತೇ ಬಿಟ್ಟಿದ್ದರು. ಪೌಲನು ಹೇಳುತ್ತಾನೆ, ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ, ಯಾಕಂದರೆ ನಮ್ಮ ಪಸ್ಕದ ಕುರಿಯು ಕೊಯ್ದಿದೆ, ಅದಾವದೆಂದರೆ ಕ್ರಿಸ್ತನೇ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ನಾವು ಕ್ರಿಸ್ತನಿಲ್ಲದ ಧಾರ್ಮಿಕತೆಯನ್ನು ಅನುಸರಿಸುತ್ತಿದ್ದೇವೆ. ಕ್ರಿಸ್ತನ ದೈವತ್ವವನ್ನು ವೇದಶಾಲೆಗಳಲ್ಲೂ ಬಹಿರಂಗವಾಗಿಯೂ ಅಂಗಿಸುತ್ತಾರೆ. ಕ್ರಿಸ್ತನ ಮರಣದ ಬೆಲೆಯನ್ನು ನಿರಾಕರಿಸಿ ತಿರುಚುತ್ತಾರೆ. ಕ್ರಿಸ್ತನ ರಕ್ತದ ಪರಿಣಾಮವನ್ನು ಏನೂ ಅಲ್ಲದ್ದಾಗಿ ಮಾಡುತ್ತಾರೆ, ಪ್ರಸಂಗ ಪೀಠಗಳಲ್ಲಿ ಕೂಡ. ಪ್ರಿಯ ಸ್ನೇಹಿತನೇ, ನಮ್ಮ ದೇಶವನ್ನು ಭಕ್ತಿ ಸಂಜೀವನ ಮಾತ್ರ ರಕ್ಷಿಸಬಲ್ಲದು. ಅದು ಬರುತ್ತದೋ ಎಂದು ಕೇಳಬಹುದು. ಅದು ಖಂಡಿತ ಬರುತ್ತದೆಂದು ನಾನು ನಂಬುತ್ತೇನೆ. ಪ್ರಿಯರೇ, ನಾವು ಎದ್ದು ನಿಂತು ವಿರೋಧದ ಚಳುವಳಿ ನಡೆಸಿದರೆ ಬದಲಾವಣೆ ಉಂಟಾಗುತ್ತದೆಂದು ಅನೇಕರು ಭಾವಿಸುತ್ತಾರೆ. ಆದರೆ ನಮಗೆ ಅತೀ ಅವಶ್ಯವಾದದ್ದು ಆಂತರ್ಯದಲ್ಲಿನ ಆಳವಾದ ಪಾಪದ ಬೋಧೆ. ನಮ್ಮ ತಣ್ಣಗಿನ ಅಲಕ್ಷ್ಯ ಸ್ವಭಾವವನ್ನು ನಾವು ತಿಳಿದುಕೊಳ್ಳಬೇಕು. ನಿನ್ನ ಈ ಸ್ಥಿತಿಯನ್ನು ನೀನು ಅರಿಕೆ ಮಾಡಿದ್ದು ಯಾವಾಗ? ನೀನು ದೇವರನ್ನು ಪ್ರೀತಿಸುತ್ತೀ ಎಂದು ಈ ದಿನ ಹೇಳಿದೆಯಾ? ಆತನು ನಮ್ಮ ರಕ್ಷಕನಾಗಿದ್ದಾನೆ. ಈ ಕರಾಳ ದಿನಗಳಲ್ಲೂ ಇಂದಿನಂತೆ ಭಕ್ತಿ ಸಂಜೀವನ ಉಂಟಾಗಲು ಸಾಧ್ಯವಿದೆ. ಯೋಷಿಯನ ಚರಿತ್ರೆ ನಮಗೆ ನಿರೀಕ್ಷೆ ಹುಟ್ಟಿಸುತ್ತದೆ. ಅವನ ದೇಶದ ಅತೀ ಕರಾಳ ದಿನಗಳಲ್ಲಿ ಭಕ್ತಿ ಸಂಜೀವನ ಉಂಟಾಯಿತು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಮುಂದಕ್ಕೆ ನಾವು ನೋಡುತ್ತೇವೆ ಯೋಷಿಯನ ಮರಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಷಿಯನ ಚರಿತ್ರೆಯಲ್ಲಿ ದುಃಖದ ಸಂಗತಿಯು ನಡೆಯಲಿಕ್ಕಿದೆ. ಯೆಹೂದ ರಾಜ್ಯದ ಅಂತ್ಯ ದಿನಗಳಲ್ಲಿ ಈ ಮಹಾಭಕ್ತಿ ಸಂಜೀವನವು ಉಂಟಾಯಿತು. ಆದರೆ ಅವರು ಸರಿಯಾಗಿ ಹೋಗುವ ದಿನ ಹತ್ತಿರ ಬರುತ್ತಿದೆ. ಅತೀ ಕತ್ತಲಿನ ಕಷ್ಟದ ದಿನಗಳಲ್ಲೂ ನಾನು ಭಕ್ತಿ ಸಂಜೀವನವನ್ನು ಕಳುಹಿಸಬಲ್ಲೆನೆಂಬುದನ್ನು ತೋರಿಸಲು ದೇವರು ಬಲವಾಗಿ ಕಾರ್ಯ ಮಾಡಿದನು. ಈ ಪುನರುಜ್ಜೀವನ ಹೇಗೆ ಕೊನೆಗೊಂಡಿತು? ಮುಂದಕ್ಕೆ ನಾವು ನೋಡೋಣ. 2ನೇ ಅರಸುಗಳು 23ನೇ ಅಧ್ಯಾಯ 29ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವನ ಕಾಲದಲ್ಲಿ ಐಗುಪ್ತದ ಅರಸನಾದ ಫರೋಹನೇಕೋ ಎಂಬವನು ಅಶ್ಶೂರದ ಅರಸನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಯುಪ್ರಟೀಸ್ ನದಿಯ ಬಳಿಗೆ ಹೋದನು. ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಷಿಯನು ಮೆಗಿದ್ದೋವಿನಲ್ಲಿ ಅವನನ್ನು ಎದುರುಗೊಂಡು ಕೂಡಲೇ ಅವನಿಂದ ಹತನಾದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಷಿಯನು ಮನೆಯಲ್ಲೇ ಇರಬೇಕಿತ್ತು. ಈ ಯುದ್ಧಕ್ಕೆ ಅವನು ಪ್ರವೇಶಿಸಬಾರದಿತ್ತು. ಅದು ಅವನಿಗೆ ಸಂಬಂಧಿಸಿದ ಯುದ್ಧವಾಗಿರಲಿಲ್ಲ. ಆದರೂ ಅವನು ಯುದ್ಧಕ್ಕೆ ಹೋದನು. ಆದರೆ ಏನಾಯಿತು? ಅವನು ಮೆಗಿದ್ದೋವಿನಲ್ಲಿ ಕೊಲ್ಲಲ್ಪಟ್ಟನು. ಯೋಷಿಯನು ಒಬ್ಬ ಶ್ರೇಷ್ಠ ದೇವರ ಮನುಷ್ಯನಾಗಿದ್ದನು. ಆದರೆ ಅವನು ಬುದ್ಧಿಹೀನನಾಗಿ ವರ್ತಿಸಿದನು. ತನಗೆ ಸಂಬಂಧವೇ ಇಲ್ಲದ ಯುದ್ಧದಲ್ಲಿ ಪಾಲ್ಗೊಂಡನು. ಪ್ರಿಯರೇ, 2ನೇ ಅರಸುಗಳು 23ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಮೆಗಿದ್ದೋವಿನಿಂದ ಯೆರೂಸಲೇಮಿಗೆ ತಂದು ಅವನ ಸ್ವಂತ ಸಮಾಧಿಯಲ್ಲಿ ಇಟ್ಟರು. ಜನರು ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋವಾಹಾಜನನ್ನು ಅಭಿಷೇಕಿಸಿ ಅರಸನನ್ನಾಗಿ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಯೆಹೋವಾಹಾಜನು ಆಳಿದ ಬಳಿಕ ರಾಜ್ಯ ಕಳಕೊಂಡದ್ದು ಎಂಬುದಾಗಿ. ಕೊನೆಯದಾಗಿ 2ನೇ ಅರಸುಗಳು 23ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವಾಹಾಜನು ಅರಸನಾದಾಗ 23 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಲಿಬ್ನಾದವಳು ಯೆರೆಮೀಯನ ಮಗಳೂ ಆದ ಹಮೂಟಲ್ ಎಂಬಾಕೆಯು ಇವನ ತಾಯಿ. ಇವನು ತನ್ನ ಪೂರ್ವಿಕರಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಫರೋಹನೇಕೋವನು ಇವನನ್ನು ಯೆರೂಸಲೇಮಿನಲ್ಲಿ ಬಹು ದಿವಸಗಳವರೆಗೆ ಆಳಗೊಡಲಿಲ್ಲ. ಅವನು ಹಾಮಾತ್ ದೇಶದ ರಿಬ್ಲಾ ಎಂಬ ಊರಿನಲ್ಲಿ ಇವನನ್ನು ಸೆರೆಯಲ್ಲಿಟ್ಟನು. ಯೆಹೂದ್ಯರು ಅವನಿಗೆ 100 ತಲಾಂತು ಬೆಳ್ಳಿಯನ್ನು 1 ತಲಾಂತು ಬಂಗಾರವನ್ನು ದಂಡ ತೆರಬೇಕಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವಾಹಾಜನು ತನ್ನ ತಂದೆಯ ಭಕ್ತಿಯ ಮಾರ್ಗದಲ್ಲಿ ನಡೆಯಬಹುದೆಂದು ನಾವು ನಿರೀಕ್ಷಿಸಿರಬಹುದು.
ಆದರೆ ಹಾಗಾಗಲಿಲ್ಲ. ಯೆಹೋವ ಆಜನು ಕೆಟ್ಟ ಅರಸನಾಗಿದ್ದನು. ಅವನು ಸಿಂಹಾಸನವನ್ನೇರುತ್ತಲೇ 3 ತಿಂಗಳು ಮಾತ್ರ ಆಳಿದನು. ಅವನ ಆಳ್ವಿಕೆಯ ರೀತಿಯನ್ನು ಫರೋಹ ನೇಕೋವನು ಇಷ್ಟಪಡಲಿಲ್ಲ. ಅವನನ್ನು ಸಿಂಹಾಸನದಿಂದ ಕಿತ್ತು ಹಾಕಿ ಐಗುಪ್ತ ದೇಶಕ್ಕೆ ಕರಕೊಂಡು ಹೋದನು. ಅವನು ಅಲ್ಲಿ ಸತ್ತನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ದೇವರ ವಾಕ್ಯದ ಮೂಲಕವಾಗಿ ಒಳ್ಳೆಯ ಅರಸನು, ಕೆಟ್ಟ ಅರಸನು ಇಬ್ಬರ ಜೀವಿತಗಳನ್ನು ನಾವು ನೋಡಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನಲ್ಲವೇ? ದೇವರ ವಾಕ್ಯ ನಮಗೆ ಯಾವಾಗಲೂ ಅಗತ್ಯವಾಗಿದೆ. ಅದು ನಮ್ಮ ದಾರಿಗೆ ದೀಪವಾಗಿದೆ. ಅದರಿಂದಲೇ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ. ಆದ್ದರಿಂದ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯೋಣ. ದೇವರ ಚಿತ್ತವೇ ನಮ್ಮ ಜೀವಿತದಲ್ಲಿ ಯಾವಾಗಲೂ ನೆರವೇರಲ್ಪಡಲಿ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅರಸನಾದ ಯೋಷೀಯನು ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಿದನು. ಅವನಲ್ಲಿ ಭಕ್ತಿ ಸಂಜೀವನ ಉಂಟಾಯಿತು. ಭಕ್ತಿ ಸಂಜೀವನವು ವೈಯಕ್ತಿಕವಾದದ್ದು, ಅದು ಕ್ರಾಂತಿ ಅಲ್ಲ. ನಾವು ದೇವರ ವಾಕ್ಯಕ್ಕೆ ಹಿಂದಿರುಗಬೇಕು, ಆಗಲೇ ಜೀವಿತಗಳು ಬದಲಾಗ್ತದೆ. ಹೌದು ಪ್ರಿಯರೇ, ನಾವೆಲ್ಲರೂ ತಿರುಗಿ ಹುಟ್ಟಿದವರಾಗಲೇಬೇಕು. ಇತರರಿಗೆ ಇದನ್ನು ನಾವು ತಿಳಿಸಬೇಕಾಗಿದೆ. ಆದ್ದರಿಂದ ದೇವರ ವಾಕ್ಯಕ್ಕೆ ಹಿಂದಿರುಗಿ ಜೀವವನ್ನು ಪಡೆದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ದೇವ. ಹಿಜ್ಕೀಯನ ಜೀವಿತ, ಇನ್ನು ಅನೇಕ ರಾಜರುಗಳ ಜೀವಿತಗಳನ್ನು ನಾವು ನಿನ್ನ ವಾಕ್ಯದಲ್ಲಿ ಧ್ಯಾನಿಸುವಂತೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ರಕ್ಷಣೆ ಹೊಂದುವುದು ಬಹಳ ಅತ್ಯಗತ್ಯ ಎಂಬುದಾಗಿಯೂ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ಅಂಥ ರಕ್ಷಣೆಯ ಮಾರ್ಗದಲ್ಲಿ ಈ ಪ್ರಿಯ ಜನರನ್ನು ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ನಿನ್ನನ್ನು ಆರಾಧಿಸುವಂತೆ, ನಿನ್ನ ಮಕ್ಕಳಾಗಿ ಬಾಳುವಂತೆ ಕೃಪೆ ಮಾಡು. ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಧಾನ, ಸಂತೋಷವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ನಮ್ಮ ಪ್ರತಿಯೊಬ್ಬ ವೀಕ್ಷಕರನ್ನು ಆಶೀರ್ವದಿಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಪುನರುಜ್ಜೀವನ ಹೊಂದಿಕೊಂಡಿರುವಿರಾ? ಇಲ್ಲವಾದರೆ ಹಿಂದೆ ಯೇಸು ಕ್ರಿಸ್ತನ ಬಳಿಗೆ ಬಂದು ಹೊಂದಿಕೊಳ್ಳಿರಿ. ಇತರರಿಗೆ ಕೂಡ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.